ಮದುವೆ ಆಗೋ ಗಂಡು ಬತ್ತವನೆ. ನಾನ್ ಯಾಕೆ ಅವ್ನ್ ಮದ್ವೆ ಮಾಡ್ಕೊಳ್ಳಿ? ನೀನ್ ಬೇಕಾದ್ರೆ ಮಾಡ್ಕೊ. ನಾನೇ ಮದುವೆ ಮಾಡ್ಕೊಳಕ್ ಆಯ್ತದೆ. ಅವನು ಗಂಟು ನಾನೇ ಗಂಟು. ಅಕ್ಕಿ ತರ್ಲೆ ತರ ಮಾತಾಡ್ಬೇಡ. ನೋಡೋ, ಅವನ್ ಬಂದಾಗ ನೀನೇನಾದ್ರೂ ಅವನ ಹತ್ರ ಮಾತಾಡಿದ್ರೆ ಎತ್ತಿ ಕುಕ್ಕು ಬಿಡ್ತೀನಿ, ಗೊತ್ತಾಯ್ತಾ? ಆಯ್ತಮ್ಮ ಮಾತಾಯಿ. ನಾನು ಅವನ್ ಮಾತಾಡಕ್ಕಿಲ್ಲ, ಬಾಯಿ ಮುಚ್ಕೊಂಡೇ ಇರ್ತೀನಿ. ಬೇಕಾರೆ ನೀನೇ ಮಾತಾಡ. ಏನ್ ಬೈರಣ್ಣ, ಎಲ್ಲೊಂಟೆ? ನಿನ್ನೆ ಹುಡುಕೊಂಡ್ ಬಂದೆ. ನನ್ನ ಯಾಕೆ? 4-5 ದಿವಸದಿಂದ ಕೋಳಿ ಸಿಕ್ಕಿರ್ಲಿಲ್ಲ, ನಿನ್ನೆ ಕಡ್ದು ಖಾರ ಮಾಡ್ಬಿಡುವ ಅಂತ. ಏನೇ ಕುರಿಮರಿ, ನೋಡಿದ್ರು ಮಾತಾಡ್ದೆ ಹಂಗೆ ಹೋಯ್ತಾ ಇದೆಯಲ್ಲ? ಇಲ್ಲ ಮತ್ತೆ, ನೀನ್ ನಮ್ಮ ಅತ್ತೆ ಮಗ, ನಿನ್ ಕಂಡ್ ಕೂಡ್ಲೆ ಓಡ್ ಬಂದು ತಪ್ಕೊಂಡ್ ಮಾತಾಡ್ಸ್ಬೇಕಾಗಿತ್ತೇನೋ. ಅದ್ರಲ್ಲಿ ತಪ್ಪೇನಿದೆ? ಬಾಯಿ. ಅವನ್ನೇ ಕುಡಿತೀಯಾ? ಅವನ್ ಹೇಳೋದ್ರಲ್ಲಿ ತಪ್ಪೇನೈತೆ? ಇವತ್ತಲ್ಲ ನಾಳೆ ನಾನ್ ನಿನ್ ಮದ್ವೆ ಆಗುಂತಾನೆ. ಹೌದೌದು, ನೀನ್ ಹಂಗೆ ಕನ್ಸ್ ಕಾಣ್ತಾ ಇರು. ನೋಡು, ಇನ್ನೊಂದ್ಸಲ ನನ್ನ ಹತ್ರ ಹಿಂಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಕ್ಕಿಲ್ಲ. ಏನ್ ಮಾಡ್ತೀಯಾ? ಕೋಳಿ ಕುಯ್ದು ಉಣ್ಣಕ್ಕಿಕ್ತಾಳೆ. ಅಯ್ಯೋ ನಿನ್ನ. ಅಲ್ಲ, ಆ ಬೈರನ್ ಕಂಡ್ರೆ ಸಿಡಿ ಸಿಡಿ ಅಂತ ಸಿಡಿತಿರ್ತಿಯಲ್ಲ, ಯಾಕೆ? ನಂಗೆ ಇಷ್ಟ ಇಲ್ಲ ಅದಕ್ಕೆ. ಏನು ಬೈರನ? ಇಲ್ಲ ಅವನ್ ಮಾತಾ? ಬೈರ ಮನುಷ್ಯನ ಅವನು, ಮೃಗ. ನಿಂದೊಳ್ಳೆ ಕತೆ ಆಯ್ತು. ಕೂರೆಗೆ ಎದುರ್ಕೊಂಡು ಕಂಬಳಿ ಬಿಸಾಕ್ದಂಗೆ. ಅಲ್ಲ, ಅವನ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಬೇಕು. ನೀನ್ ಇಷ್ಟ ಇಲ್ಲ ತಾತ ಬಿಟ್ಬಿಡ್ತಾನ. ಅವನ್ಗೆ ಗಂಟಾಕ್ತೀನಿ ಅಂದ್ರೆ ಏನ್ ಮಾಡ್ತೀಯಾ? ಗಂಟಾಕಕ್ಕೆ ನಾನೇನ್ ಕಿತ್ತೋಗಿರೋ ಆಗನ? ನನ್ಗಿಷ್ಟ ಆಗೋ ಗಂಡಿಗೆ ಮದ್ವೆ ಮಾಡ್ಕೊಡೋದಾದ್ರೆ ಮಾಡ್ಕೊಡು, ಇಲ್ಲಿದ್ರೆ ಮದ್ವೆನೇ ಬೇಡ ಅಂತೀನಿ. ಓ ಹಂಗ? ಏನು ಹಂಗ್ ನೋಡ್ತಿದ್ಯಾ? ಅಲ್ಲ, ನಿಂಗೆ ಇಷ್ಟವಾಗೋ ಗಂಡು ಆಕಾಶದಿಂದ ಇಳಿದ್ ಬತ್ತಾನ ಅಂತ ನೋಡ್ತಾ ಇವ್ನಿ. ಅಯ್ಯಪ್ಪ ಅಯ್ಯ, ಹಂಗಸ್ತೇನೋ? ಏಯ್ ನೋಡ್ತಾ ಇರು, ನಾನ್ ಮದ್ವೆ ಆಗೋ ಹುಡ್ಗ ಹೆಂಗಿರ್ತಾನೆ ಅಂತ. ಏನ್ ಸ್ವಾಮಿ, ಈ ರೋಡ್ ಎಲ್ಲಿಗೆ ಹೋಗುತ್ತೆ? ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಯಾಕ್ರಿ ನಗ್ತೀರಾ? ಈ ರೋಡ್ ಎಲ್ಲಿ ಹೋಗಕ್ಕಿಲ್ಲ ಸಮಯ, ಇಲ್ಲೇ ಇರ್ತದೆ. ನೀವೇ ಹೋಗ್ಬೇಕು. ನೀವ್ ಎಲ್ಲಿಗೆ ಹೋಗ್ಬೇಕು ಸಮಯ? ಕಾವೇರಿಪುರಕ್ಕೆ. ನೇರವಾಗಿ ಹೋದ್ರೆ ಹೊಳೆ ಸಿಗ್ತದೆ. ದೋಣಿ ಮೇಲೆ ಹೊಳೆ ದಾಟಿದ್ರೆ ಕಾವೇರಿಪುರ ಸಿಗ್ತದೆ. ಹೊಳೆಗೀಗೆ ನೇರವಾಗಿ ಹೋಗ್ಬೇಕಾ? ಹಿಂಗೆ ಹುಚ್ಚ, ಹೊಳೆಗೀಗೆ ನೇರವಾಗಿ ಹೋಗ್ಬೇಕಂದ್ರೆ ನಗ್ತಿಯಲ್ಲ. ಹೀಗೆ ಹೋಗ್ಬೇಕಾಗಿಲ್ಲ ಸಮಯ, ಕೈ ಬಿಟ್ಬಿಟ್ಟು ಹೋದ್ರು ಹೋಗ್ಬೋದು. ಇಲ್ಲಿಗೆ ನಮಸ್ಕಾರ ಬುದ್ಧಿ. ಓ ನಮಸ್ಕಾರ. ಏನ್ ಹೆಸರು? ದೋಣಿ ಮುನಿಯಪ್ಪ ಅಂತಾರೆ. ಹಾಗಿದ್ದೀರಾ? ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಊರಿಗೇನು, ನಾಡಿಗೆ ಹೊಸಬ. ತಮ್ದು ಯಾವ ಊರು? ಬೆಂಗಳೂರು. ಓಹೋ ಬೆಂಗಳೂರು. ಮೈಸೂರಿಂದ ಆಚೆ ಐತಲ್ಲ? ಹೌದು. ಎಲ್ಲಿಗೆ ಹೋಗ್ಬೇಕು? ಕಾವೇರಿಪುರಕ್ಕೆ. ಓಹೋ ನಮ್ಮೂರಿಗೆ ಬನ್ನಿ, ಮತ್ತೆ ಕೂತ್ಕೊಳ್ಳಿ, ಹೋಗವಾ. ನಿಮ್ಮೂರ್ಗೆ ಬಸ್ ಬರಲ್ವಾ? ಮೊದ್ಲು ಒಂದು ಬರ್ತಿತ್ತು, ಈಗ ಅದು ನಿಂತೋಯ್ತು. ಬಸ್ನಾಗ್ ಬಂದ್ರೆ 15 ಮೈಲಿ ಆಯ್ತತೆ. ಒಳೆ ಮ್ಯಾಕೆ 3 ಮೈಲಿ. ಅದಕ್ಕೆ ಕಾವೇರಿಪುರಕ್ಕೆ ಎಲ್ರು ತೆಪ್ತಾಗೆ ಹೋಯ್ತಾರೆ. ಹೌದಾ? ತಮ್ದೇನ್ ಕೆಲ್ಸ? ಹೆಣ ಹೊರೋದು. ಹೌದಾ? ಹೋಗ್ತಾ ಹೇಳ್ತೀನಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸರ್ಕಾರಿ ಅತಿಥಿ ಗೃಹ. ಗೆಸ್ಟ್ ಹೌಸ್ ಏನೋ ಸಿಕ್ತು, ಆದ್ರೆ ಕ್ಯಾರೆ ಅನ್ನೋರೇ ಇಲ್ಲ. ಆನೆ ಬಂತು, ಸಿಂಹ ಬಂತು, ನರಿ ನರಿ. ರೇ ರೇ, ಯಾಕೆ ಇಷ್ಟೊಂದು ಹೆದರ್ಕೋತೀರಾ? ನಾನ್ರಿ 2 ಕಾಲಿನ ಮನುಷ್ಯ. ಹೌದಲ್ವಾ? ನಾನೆಲ್ಲ ಪ್ರಾಣಿ ಬಂದ್ಬಿಡ್ದು ಅನ್ಕೊಂಡ್ಬಿಟ್ಟೆ ಸರ್. ಪ್ರಾಣಿ? ಹ್ಞೂ ಸರ್. ಈ ಗೆಸ್ಟ್ ಹೌಸ್ಗೆ ಯಾರು ಸರ್ ಮನ್ಸು ಬರ್ತಾರೆ? ಬರೀ ಸುತ್ತಮುತ್ತ ಇರೋ ಕಾಡು ಪ್ರಾಣಿಗಳು ಬರ್ಬೇಕು ಅಷ್ಟೇ. ಎದುರ್ಕಬೇಡಿ ಸರ್, ಯಾವುದೇ ಕಾಡು ಪ್ರಾಣಿ ಬಂದ್ರು ಈ ಮೇಟಿ ಮಾಯಣ್ಣನ ಹೆಸರು ಹೇಳಿದ್ರೆ ಒಡಗ್ ಬಿಡ್ತವೆ. ಅದಾಗೆ 15 ವರ್ಷದಿಂದ ಅವುಗಳ ಜೊತೆಲೇ ಇದ್ದೀನಿ ಸರ್. ನೀನು ಕಾಡಂದಿ ತರನೇ ಇದೀಯಾ? ಇಲ್ಲ, ನನ್ಗೆ ರೂಮ್ ಬೇಕಿತ್ತಲ್ಲ. ರೂಮಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಏನ್ ಬಾಡಿಗೆಗ ಸೇಲ್ಗ? ಸರ್ಕಾರದ್ದು ಸರ್. ಸರ್ಕಾರಕ್ಕೆ ಈ ಗೆಸ್ಟ್ ಹೌಸ್ ಇರುತ್ತೆ ಮರ್ತೋಗ್ಬಿಟ್ಟಿದೆ. ತಗೊಳಂಗಿದ್ರೆ ಹೇಳಿ, ಸಿಕ್ಕದಷ್ಟಕ್ಕೆ ಸೇಲ್ ಮಾಡಿ ಹೊರಟೋಗ್ಬಿಡ್ತೀನಿ. ನಂಗೇನಂತೆ? ಅದಾದ್ಮೇಲೆ ಮಾತಾಡೋಣ, ಮೊದ್ಲು ಬಾಡಿಗೆ ಕೊಡು. ಸರಿ ತಗೊಳ್ಳಿ. ಈ ರಿಜಿಸ್ಟರ್ ಅಲ್ಲಿ ನಿಮ್ಮ ಹೆಸರು, ಊರು, ಕುಲ, ಗೋತ್ರ, ನಗ, ನಾಣ್ಯ ಎಲ್ಲ ಬರ್ದ್ಬಿಡಿ. ಅದ್ ಸರಿ,
ಈ ಚಳಿಲಿ ಒಬ್ರೇ ಬಂದಿದ್ದೀರಲ್ಲ, ಜೊತೆಗಾರು ಇಲ್ವಾ? ನೀನೇ ಇದೆಯಲ್ಲ. ಏನಾದ್ರೂ ಅಪಾರ್ಥ ಮಾಡ್ಕೊಂಡ್ಬಿಟ್ನಾ? ಯಾರ್ ನೀನು? ನಿನ್ ಯಾವ ಊರು? ನಿನ್ ಹೆಸರೇನು? ನೀನ್ ನಮ್ಮೂರ್ಗೆ ಯಾಕೆ ಬಂದಿದೀಯಾ? ನಾನ್ ಹಾಡೋದನ್ ಕೇಳಿ ನೀನು ಎಷ್ಟು ಚೆನ್ನಾಗಿ ಹಾಡ್ದೆ ಅಲ್ಲ. ನೀನ್ ನೋಡ್ದಾಗ ನೀನ್ ಮಾತಾಡ್ಸೋಣ ಅನ್ಕೊಂಡೆ, ಆದ್ರೆ ಯಾಕೆ ಮಾತಾಡಿಸ್ಲಿಲ್ಲ ಅಂತೀಯಾ? ಗುರ್ತು ಪರಿಚಯ ಇಲ್ದೆ ನೀನ್ ನಾನು ಹೆಂಗ್ ಮಾತಾಡಿಸ್ಲಿ ಹೇಳು? ಇನ್ನೊಂದ್ಸರಿ ಸಿಕ್ಕಿದಾಗ ನೀನು ಚೆನ್ನಾಗಿ ಮಾತಾಡಿಸ್ತೀನಿ. ಸರಿನಾ? ಏಯ್, ನಾನು ಅವಾಗ್ನಿಂದ ಮಾತಾಡಿಸ್ತಾನೆ ಇದ್ದೀನಿ, ನೀ ಸುಮ್ನೆ ಇದೆಯಲ್ಲ, ಮಾತಾಡು. ನೀನ್ ಮಾತಾಡದೆ ಇದ್ರೆ ಕಬ್ಬಣ ಕಾಯಿಸಿ ನಿನ್ ನಾಲ್ಗೆ ಮೇಲೆ ಬರೆ ಹೇಳ್ಬಿಡ್ತೀನಿ. ಮಾತಾಡು. ಅಲ್ವೇ? ಕುರಿ ಮರಿನ್ ಮಾತಾಡು ಮಾತಾಡು ಅಂದ್ರೆ ಮಾತಾಡುತ್ತಾ? ಹೌದು, ಹಾಡ್ ಹಾಡಿದ್ ಯಾರು? ಅವರು ತಾತ. ಅವರು ಅಂದ್ರೆ ಅವರಲ್ಲ, ಕುರಿಮರಿ. ಕುರಿಮರಿ ಕುರಿಮರಿ ಹಾಡು. ಏನು ಹುಚ್ಚುಚ್ಚಂಗೆಲ್ಲ ಮಾತಾಡ್ತೀಯ? ಇದೆಲ್ಲ ಸರೋಗ್ಬೇಕಾದ್ರೆ ಲಘುನೆ ಆ ಬೈರಿನ್ ಜೊತೆ ನಿನ್ ಲಗ್ನ ಮಾಡ್ಬಿಡ್ಬೇಕು. ತಗದಲ್ಲ ನಿನ್ ಬರ್ಸೇನ. ಬೈರ ಅಂತೆ ಬೈರ, ಅವನೊಬ್ನೇ ಪ್ರಪಂಚದಲ್ಲಿ ಗಂಡ್ಸು. ಅಯ್ಯಯ್ಯಯ್ಯ, ಅವನ್ ಹೆಸರು ಹೇಳಿದ್ರೆ ಉರಿ ಉರಿ ಅಂತ ಉರ್ದ್ ಬಿಡ್ತಾಳಲ್ಲ. ನನ್ ಪರಿಸ್ಥಿತಿ ನೋಡಿನು ನೀನ್ ಹಿಂಗ್ ಸುಮ್ನೆನೆ ಇದೆಯಲ್ಲ. ಯಾಕೆ? ನಿನಗ್ ನನ್ ನೋವು ಅರ್ಥನೇ ಆಗಲ್ವಾ? ನೋಡು, ನಾನ್ ನಿನ್ ಹತ್ರ ಯಾವತ್ತು ಏನನ್ನೂ ಕೇಳಿಲ್ಲ, ಹೌದು ತಾನೆ? ಆದ್ರೆ ಇವತ್ ನಿನ್ ಹತ್ರ ಒಂದೇ ಒಂದ್ ಮಾತ್ ಕೇಳ್ತೀನಿ. ನೀನ್ ಬೇಜಾರು ಮಾಡ್ಕೋಬಾರ್ದು, ಇಲ್ಲ ಅಂತಾನು ಹೇಳ್ಬಾರ್ದು. ನಮ್ ತಾತ ಆ ಬೈರನ್ ಜೊತೆ ನನ್ ಮದ್ವೆ ತೀರ್ಮಾನ ಮಾಡಿದ್ದಾನೆ. ಅವನ್ ಕಂಡ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ನಿಂಗ್ ಗೊತ್ತು ತಾನೆ? ನಾನು ಆ ಕೃಷ್ಣನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ತುಂಬಾ ಮನ್ಸು ಕಚ್ಕೊಂಡಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಅವ್ರನ್ನ ಬಿಟ್ಟು ನನ್ ಕೈಲಿ ಇರೋಕೆ ಆಗ್ತಾ ಇಲ್ಲ. ಅವ್ರನ್ನೇ ಮದ್ವೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಅದನ್ನ ನೀನ್ ನೆರವೇರಿಸ್ಕೊಡ್ತೀಯ ಅಂತ ನಂಬಿಕೆನೂ ಇಟ್ಕೊಂಡಿದ್ದೀನಿ. ನೆರವೇರಿಸ್ತೀಯ ತಾನೇ? ಬರ್ತೀನಿ. ನೆರವೇರಿಸ್ಬೇಕು. ಹೆದರ್ಕೋಬೇಡ, ನಂಗೆಲ್ಲ ಗೊತ್ತಾಯ್ತು. ಆ ಬೈರಾನೇ ಏನು, ದೇವರು ಬಂದ್ರು ನಮ್ಮಿಬ್ಬರನ್ನ ಬೇರೆ ಮಾಡಕ್ಕಾಗಲ್ಲ. ಧೈರ್ಯವಾಗಿರು.
ಊರಿಂದ ಊರಿಗೆ ಬಂದವನ್ಮೇಲೆ ಹಿಂಗ್ ಕೈ ಮಾಡ್ತಾ ಇದೆಯಲ್ಲ ತಲೆಯಲ್ಲಿ ಬುದ್ಧಿ ಐತೆ ನಿಂಗೆ? ಸುಮ್ಗಿರ್ಲಾ, ದೊಡ್ಡದಾಗಿ ಹೇಳ್ಬಿಟ್ಟ. ಊರಿಂದ ಊರಿಗೆ ಬಂದವರು ಇಂತ ಕೆಲಸ ಮಾಡ್ತಾರ ಅಂತದೇನ್ ಮಾಡ್ಬಿಟ್ಟ? ಏನ್ ಮಾಡನ? ಅದೇನೋ ಲವ್ ಮಾಡ್ತೀನಿ ಅಂತ ಕಾವೇರಿ ಮನ್ಸ್ ಕೆಡ್ಸಿದ್ದು ಅಲ್ದೆ ಅವಳನ್ನ ಕೆಡ್ಸ್ಬಿಟ್ಟು ಓಡೋಕ್ ನೋಡ್ತಾ. ನೋಡಿ, ನೀವೆಲ್ಲ ತಿಳ್ಕೊಂಡಿರೋಷ್ಟು ಕೆಳ ಮಟ್ಟದವನಲ್ಲ ನಾನು. ಕಾವೇರಿನ ನನ್ ಮನ್ಸಾರ ಪ್ರೀತಿಸ್ತಿದ್ದೀನಿ. ಅವಳಿಗೋಸ್ಕರ ನಾನು ಜೀವ ಬೇಕಾದ್ರೆ ಕೊಡ್ತೀನಿ. ಸಾಕ್ ಮಾಡ್ಲ ನಿನ್ ಬಣ್ಣದ ಮಾತ್ನ. ಪ್ರೀತಿ ಮಾಡ್ತೀನಿ ಅಂತ ಹೆಣ್ಮಕ್ಳು ಮನಸ್ಸು ಕೆಡಿಸೋದು, ಆಮೇಲೆ ಕೈ ಕೊಟ್ಟು ಓಡೋಗೋದು. ನೀನ್ ನಿಜವಾಗ್ಲೂ ಪ್ರೀತಿ ಮಾಡ್ತೀನಿ ಅನ್ನೋದಕ್ಕೆ ಏನ್ಲ ಸಾಕ್ಷಿ? ಹೇಳು. ಕೇಳ್ತಾವ್ರಲ್ಲ, ಹೀಗೆ ಹೇಳು. ಈ ಮನೇಲಿ ಕೃಷ್ಣ ಇದಾನ? ಯಾಕೆ ಬುದ್ಧಿ? ಏಯ್, ಕೇಳಿದಷ್ಟು ಉತ್ತರ ಕೊಡೋಂದ್ರೆ ಯಾಕೆ ಏನಂತ ಬೇರೆ ಕೇಳ್ತಾನೆ. ಸರಿ ಬಾ. ಬೋಳಿ ಮಗನೆ, ಮಾಡಬಾರ್ದು ಮಾಡಿ ಬಂದು ಇಲ್ತಲೆ ಮರ್ಸ್ಕೊಂಡಿದೀಯಾ? ಇದೇನಿದು ಹೊಸ ಅವತಾರ? ಓಹೋ, ಹೊಸ್ಗೆನಾ ಮಗನೆ? ಸ್ಟೇಷನ್ಗೆ ಬಾ, ಅಲ್ಲಿ ನಿನಗೆ ಹೊಸ್ಗೆ ಮಾಡ್ತೀನಿ. ಇನ್ಸ್ಪೆಕ್ಟರ್, ನೀವ್ ಯಾಕೆ ನನ್ನನ್ನು ಹುಡ್ಕೊಂಡ್ ಬಂದಿದ್ದೀರಾ, ಯಾಕೆ ನನ್ನನ್ನು ಅರೆಸ್ಟ್ ಮಾಡ್ತೀರಾ ಒಂದು ಗೊತ್ತಿಲ್ಲ. ಗೊತ್ತಾಗೋವರೆಗೂ ನಾನು ಬರಲ್ಲ ರೀ. ಓಹ್, ವಾರೆಂಟ್ ಬೇಕಾ? ಏಯ್, ವಾರೆಂಟ್ ಇಲ್ದಂಗೆ ಹೇಳ್ಕೊಳೋಗ್ತೀನಿ. ಹೆಚ್ಚಿಗೆ ಮಾತಾಡಿದ್ರೆ ಚರ್ಮ ಸುರಿದು ಬಿಡ್ತೀನಿ. ಬರಲೇ. ಕೃಷ್ಣ, ಏನಪ್ಪ ಇದೆಲ್ಲ? ಏನಂದ್ರೆ ಏನಿದೆಲ್ಲ? ನಂಗೇನು ಗೊತ್ತಿಲ್ಲ. ಏನು? ನಿಮ್ಗೇನು ಹೇಳಿಲ್ವಾ? ಇಲ್ಲ. ಹೇಳೋ ಅಂತ ಕೆಲಸ ಮಾಡಿದ್ರೆ ತಾನೇ ಹೇಳ್ತಾನೆ. ಏಯ್, ಜೀಪ್ಗೆ ತಗೊಂಡ ಯಾಕೆ ಅವ್ರು ನಿಮ್ಮನ್ನೆಲ್ಲ
ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇವ್ರೇನು ತಪ್ಪು ಮಾಡಿಲ್ಲ, ಇವ್ರನ್ನ ಬಿಟ್ಬಿಡಿ. ಏನ್ರಿ ನಾನ್ ಯಾವ ತಪ್ಪು ಮಾಡಿಲ್ಲ ಕಾವೇರಿ, ನಂಗೇನು ಗೊತ್ತಿಲ್ಲ. ಅವನ್ ಕತೆ ಏನ್ ಕೇಳ್ತಿದ್ದೀರಾ? ಹೇಳ್ಕೊಂಬನ್ರ. ಅಯ್ಯೋ ದೇವ್ರೇ, ಏನಂದ್ರೆ? ಅಯ್ಯೋ, ಏನಂದ್ರೆ? ಅಯ್ಯೋ, ಕಾವೇರಿ, ನೋಡಿ. ಇಲ್ಲ, ಅಯ್ಯೋ, ಕಾವೇರಿ, ಏನಂದ್ರೆ? ಕಾವೇರಿ, ನನ್ನನ್ನು ಬಿಟ್ಟು ಹೋಗ್ಬೇಡಿ. ಕಾವೇರಿ, ನನ್ನ ಬಿಟ್ಟು ಹೋಗ್ಬೇಡಿ. ಕಾವೇರಿ, ಕಾವೇರಿ. ನಿನ್ನ ಹೆಸರೇನು? ಕೃಷ್ಣ ಸರ್. ನೀನು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಆರ್ಕಿಯಾಲಜಿ ಸ್ಟೂಡೆಂಟು, ನಿಜಾನಾ? ಹೌದು ಸರ್. ನಿನಗೆ ಆಗಾಗ ನಿನ್ನ ಸ್ನೇಹಿತರ ಜೊತೆ ಪಿಕ್ನಿಕ್ ಹೋಗೋ ಅಭ್ಯಾಸ ಇದೆಯಲ್ಲ? ಪಿಕ್ನಿಕ್ ಹೋಗೋ ಅಭ್ಯಾಸ ಇಲ್ಲ ಸರ್, ಆದ್ರೆ ಸ್ಟಡೀಸ್ಗೋಸ್ಕರ ಇಂಪಾರ್ಟೆಂಟ್ ಸ್ಥಳಗಳಿಗೆ ಹೋಗ್ತಾ ಇರ್ತೀನಿ. ಕಳೆದ ತಿಂಗಳು 9ನೇ ತಾರೀಕು ನೀನು ಎಲ್ಲಿಗೆ ಹೋಗಿದ್ದೆ? ಎಲ್ಲೂ ಹೋಗಿರಲಿಲ್ಲ ಸರ್, ಮನೇಲೇ ಇದ್ದೆ. ಸುಳ್ಳು. ನೀನು ನಿನ್ನ ಫ್ರೆಂಡ್ಸ್ ಜೊತೆನಲ್ಲಿ ನಾಗರಹೊಳೆಗೆ ಹೋಗಿದ್ದೆ. ಖಂಡಿತ ಇಲ್ಲ ಸರ್. ಈ ಕ್ಯಾಮೆರಾ ಯಾರದು? ನಂದೇ ಸರ್. MG ರೋಡಲ್ಲಿರೋ ಫ್ಲಾಶ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೊಂಡ್ಕೊಂಡೆ. ಬೇಕಾದ್ರೆ ಬಿಲ್ ತೋರಿಸ್ತೀನಿ. ಏ ಮಿಸ್ಟರ್, ನಾನು ಕೇಳಿದ್ದು ಈ ಕ್ಯಾಮರಾನ ಎಲ್ಲಿ ತಗೊಂಡೆ ಅಂತಲ್ಲ, ಎಲ್ಲಿ ಬಿಟ್ಟೆ ಅಂತ. ಆಟೋದಲ್ಲಿ ಸರ್. 6ನೇ ತಾರೀಕು ಹಂಪೆಗೆ ಹೋಗಿದ್ದೆ. ವಾಪಸ್ ಬರ್ಬೇಕಾದ್ರೆ ಮರೆತು ಬಿಟ್ಬಿಟ್ಟೆ. ಆಟೋಗೋಸ್ಕರ ತುಂಬಾ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಸುಳ್ಳು ಹೇಳಿದ್ರೆ ನಾಲ್ಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ನಿನ್ನ ಕ್ಯಾಮರಾ ಕಳೆದು ಹೋದದ್ದು ಆಟೋದಲ್ಲ, ನಾಗರಹೊಳೆಲಿ. ನಾಗರಹೊಳೆನಾ? ಅಲ್ಲಿ ಯಾಕೆ ಹೋಗ್ಲಿ? ಮಜಾ ಮಾಡೋಕೆ. ಈ ಫೋಟೋದಲ್ಲಿರೋ ಯಾರು? ನಾನು, ನನ್ನ ತಂದೆ ತಾಯಿ. ಇದು ನಿನ್ನ ಕ್ಯಾಮರಾದೊಳಗಡೆ ಇದ್ದ ನೆಗೆಟಿವ್ಗಳನ್ನ ಪ್ರಿಂಟ್ ಹಾಕಿ ತೆಗೆದ ಫೋಟೋ. ಕ್ಯಾಮರಾ ಎಲ್ಲಿತ್ತು ಗೊತ್ತಾ? ನಾಗರಹೊಳೆಲಿ. ನೀನು ನಿನ್ನ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ರೂಪನ್ನ ಹುಡುಗಿನ ಪಿಕಪ್ ಮಾಡ್ಕೊಂಡು ಹೋದೆ. ಅಲ್ಲಿ ಅವಳನ್ನ ಸಾಮೂಹಿಕವಾಗಿ ಮಾನಭಂಗ ಮಾಡಿದೆ. ನಿಮ್ಮ ಅತ್ಯಾಚಾರಕ್ಕೆ ಬಲಿಯಾಗಿ ಅವಳು ಸತ್ತು. ಅದಕ್ಕೆ ಎದುರ್ಕೊಂಡು ಹುಡುಗುವಾಗ ಗಾಬರಿಯಿಂದ ಕ್ಯಾಮ್ರಾನ ಅಲ್ಲೇ ಬಿಟ್ಟೆ. ನೋ, ಇಲ್ಲ ಸರ್, ನಂಗೆ ಇದೊಂದು ಗೊತ್ತಿಲ್ಲ. ನನ್ಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ ಸರ್. ನನ್ನ ಮಾತು ನಂಬಿ. ಸ್ಕೌಂಡ್ರಲ್, ಸತ್ಯನ ಒಪ್ಪಿಕೊಂಡು ನಿನ್ನ ಸ್ನೇಹಿತರು ಹೇಳಿದ್ದಾರೆ ಅಂತ ಹೇಳಿದ್ರೆ ಸರಿ, ಇಲ್ಲದೆ ಹೋದ್ರೆ ನಿನ್ನ ಮೂಳೆಗಳನ್ನ ಪುಡಿ ಪುಡಿ ಮಾಡ್ಬೇಕಾಗತ್ತೆ. ಸರ್, ನನ್ನ ಮಾತು ನಂಬಿ. ಕಳೆದೋಗಿದ್ದು ಈ ಕ್ಯಾಮ್ರಾ ಯಾರು ಸಿಕ್ತೋ ಅವರೇ ಇಂಥ ಕೆಲಸ ಮಾಡಿರ್ಬೇಕು. ನಮಗೆ ಕತೆ ಹೇಳ್ತಾ ಇದೀಯಾ? ನೀನು ಹಾಗೆಲ್ಲ ಮಾತಿಗೆ ಬಾಯ್ ಬಿಡೋನಲ್ಲ. ಇನ್ಸ್ಪೆಕ್ಟರ್ ಸರ್. ಟೇಕ್ ಹಿಮ್. ಎಸ್ ಸರ್. ಸರ್, ಬೆಂಗಳೂರಿಗೆ ಎಲ್ಲಿ ಬಸ್ ಹತ್ಬೇಕು? ಅಲ್ಲೋಗಮ್ಮ. ಟಿಕೆಟ್ ತಗೋಮ್ಮ. ಅಯ್ಯೋ ದೇವ್ರೆ, ನನ್ ದುಡ್ಡು. ಏನಮ್ಮ ದುಡ್ಡು ಕಳ್ಕೊಂಡಿದ್ಯಾ? ಹೌದಣ್ಣ, ಇಲ್ಲ ಇಟ್ಕೊಂಡಿದ್ದೆ. ನಿಜವಾಗ್ಲೂ ನಿನ್ನ ಹತ್ರ ದುಡ್ಡಿತ್ತಾ ಇಲ್ಲ ನಾಟಕ ಗಿಟ್ಕಾಡ್ತಾ ಇದೀಯಾ? ಇಲ್ಲಣ್ಣ, ದೇವ್ರಾಣೆಗೂ ನನ್ನ ಹತ್ರ ದುಡ್ಡಿತ್ತು. ಅಣ್ಣ, ಆ ದುಡ್ಡು ಬಿಟ್ರೆ ನನ್ನ ಹತ್ರ ಬೇರೆ ದುಡ್ಡೇ ಇಲ್ಲ. ನಿನಗೆ ಕೈ ಮುಗಿದು ಕೇಳ್ಕೊಂತೀನಿ, ನನ್ನ ಬೆಂಗಳೂರ್ವರೆಗೂ ಕರ್ಕೊಂಡು ಹೋಗ್ಬಿಡಣ್ಣ. ನೀನ ಮತ್ತೆ ಮಗಳು ಕರ್ಕೊಂಡು ಹೋಗ್ಬಾರ್ದ ಮತ್ತೆ ಬೆಂಗಳೂರಿಗೆ? ಇಳೇನ ಕೆಳಗಡೆ. ನಿನ್ ದಮ್ಮಯ್ಯ ಅಣ್ಣ. ಇಳೇ ಮೌ ಡ್ರೈವರ್, ಹೋಲ್ಡ್ ಆನ್. ಬಾ ಬಾ ಮಾಮ. ಇಳೇ ಮೌ. ಏನೋ ಕರ್ಕೊಂಡು ಹೋಗೋಣ ಅಂದ್ರೆ ಮಾತಿಗೆ ಮೊದಲೇ ಅಣ್ಣ ಅನ್ಬಿಟ್ಲು. ರೈಟ್ ರೈಟ್.
ಕಾವೇರಿ ಒಬ್ಳೆ ಬೆಂಗಳೂರಿಗೆ ಹೋದ್ಲು. ವಿಳಾಸ ಸಿಕ್ತೋ ಇಲ್ವೋ? ನೀರ್ ತಂದ್ಕೊಡ್ಲ ತಾತ? ತಾತ ತಾತ ಕಾವೇರಕ್ಕನ್ ಗಡ್ಡ ಬಂದ್ರು. ತಾತ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಗೆಲ್ಲ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಯಾಕಪ್ಪ ಹಿಂಗ್ ಮಾಡ್ದೆ? ಏನ್ ಮಾಡ್ಲಿ ತಾತ, ಎಲ್ಲ ನನ್ ಗ್ರಹಚಾರ. ಯಾರೋ ಮಾಡಿದ ಕೊಲೆ ಕೇಸ್ನಲ್ಲಿ ನಾನ್ ಸಿಕ್ಕಾಕೊಂಡ್ಬಿಟ್ಟೆ. ಜೈಲಿಂದ ಜಾಮೀನ್ ತಗೊಂಡು ಈಚೆ ಬರಕ್ಕೆ ಇಷ್ಟು ದಿನ ಆಯ್ತು ತಾತ. ನಮ್ ಕಾವೇರಕ್ಕ ನಿಮ್ಗೋಸ್ಕರ ಎಷ್ಟು ಸಂಕಟ ಪಟ್ಲು ಗೊತ್ತಾ? ಒಂದ್ ಕಾಗ್ದನಾದ್ರೂ ಹಾಕ್ಬಾರ್ದಾಗಿತ್ತಾ? ಕಾಗ್ದ ಯಾಕೆ? ಕಾವೇರಿನ ಖುದ್ದ ಕರ್ಕೊಂಬನ್ನಿ ಅಂತ ನಮ್ ತಂದೆ ತಾಯಿನ ಕಳ್ಸಿದ್ದೆ. ಅವರು ಕಾವೇರಿಪುರಕ್ಕೆ ಹೋಗಿದ್ವಿ. ಅಲ್ಲಿ ಕಾವೇರಿ ಅವ್ರ ತಾತ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗೆ ಸುಳ್ಳು ಹೇಳಿ ಮೋಸ ಮಾಡ್ಬಿಟ್ರು. ನೀವು ಬದುಕಿದ್ದೀರಾ ಅಂತ ಗೊತ್ತಾದ ತಕ್ಷಣ ಓಡೋಡ್ ಬಂದೆ. ಕಾವೇರಿಯಲ್ಲಿ ಮಾಯಣ್ಣ ನಿನ್ ವಿಳಾಸ ಕೊಟ್ನಂತೆ. ಅದನ್ ತಗೊಂಡು ಏಟ್ ಹೇಳಿದ್ರು ಕೇಳ್ದೆ ನಿನ್ ಹುಡುಕೊಂಡು ಬೆಂಗಳೂರಿಗೆ ಹೋದ್ಲಪ್ಪ. ತುಂಬದ ಬಸ್ರಿ ಬೇರೆ. ಏನೋ ಆ ಸ್ಥಿತಿಯಲ್ಲ, ಅಷ್ಟು ದೊಡ್ಡ ಊರಲ್ಲಿ ನಮ್ಮ ಮನೆ ಹೇಗೆ ಹುಡುಕ್ತಾಳೆ? ಒಂದ್ ವೇಳೆ ನಮ್ಮ ಮನೆ ಅಡ್ರೆಸ್ ಸಿಗದೆ ಇದ್ರೆ, ಅಯ್ಯೋ ದೇವ್ರೆ. ಸರ್, ಯಾರಮ್ಮ ನೀನು? ಏನ್ ಬೇಕಾಗಿತ್ತು? ನಾನು ಹಳ್ಳಿಯಿಂದ ಬರೋವಾಗ ಬಸ್ನಲ್ಲಿ ನನ್ನ ಹಣ ಕಳ್ಕೊಂಡ್ಬಿಟ್ಟೆ. ನನ್ನ ಗಂಡ ಬೆಂಗಳೂರಿನಲ್ಲಿದ್ದಾರೆ. ನಾನು ಅವ್ರನ್ನ ನೋಡಕ್ ಹೋಗ್ಬೇಕು. ಆದ್ರೆ ಕೈಯಲ್ಲಿ ಹಣ ಇಲ್ಲ. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ನನ್ನ ಪರಿಸ್ಥಿತಿನ ಹೇಳಿದ್ರೆ ಯಾರೂ ನಂಬ್ತಾ ಇಲ್ಲ. ಯಾರು ಕೆಲಸನೂ ಕೊಡ್ತಾ ಇಲ್ಲ. ನಿಮಗ್ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ನಿಮ್ಮ ಮನೇಲಿ ಏನಾದ್ರೂ ಕೆಲಸ ಇದ್ರೆ ಕೊಡಿ. ಊಟ ಮಾಡೋಕ್ಕಂತ ತನ್ನ ಬೆಂಗಳೂರಿಗೆ ಹೋಗಕ್ ದುಡ್ಡು ಇಷ್ಟು ಕೊಟ್ರೆ ಸಾಕು ಸರ್. ನಿಮ್ಮ ಮನೇಲಿ 4 ದಿವಸ ಬೇಕಾದ್ರೂ ಕೆಲಸ ಮಾಡ್ತೀನಿ. ದಯವಿಟ್ಟಿಲ್ಲ ಅನ್ಬೇಡಿ. ಬೇಡಮ್ಮ, ನೀನು ತುಂಬಿದ ಗರ್ಭಿಣಿ. ಈ ಸ್ಥಿತಿಲಿ ನಿನ್ನ ಹತ್ರ ದುಡ್ಸ್ಕೊಂಡು ದುಡ್ಡು ಕೊಡ್ಬೇಕಾ? ನೋಡು, ತಗೋ 200 ರೂಪಾಯಿ. ಹೋಗಿ ನಿನ್ ಗಂಡನ್ ಸೇರ್ಕೋ, ಇಟ್ಕೋ. ಯಾವಲ್ರಿ ಬಿನ್ನಾನ್ಗಿತ್ತಿ 100 ರೂಪಾಯಿ ನೋಟ್ ಎತ್ಕೊಡ್ತಾ ಇದ್ದೀರಲ್ಲ, ಇವಳಿಗೂ ನಿಮ್ಗೂ ಏನ್ರಿ ಸಂಬಂಧ? ಸಹಾಯ ಮಾಡಕ್ಕೆ ಸಂಬಂಧ ಯಾಕೆ ಬೇಕು? ಮನುಷ್ಯತ್ವ ಬೇಕು. ಪಾಪ ಹಳ್ಳಿ ಹೆಣ್ಣು ಹಣ ಕಳ್ಕೊಂಡಿದ್ದಾಳೆ, ಒಬ್ಬಂಟಿಗಳು. ಈ ದರಿದ್ರ ಊರಿನಲ್ಲಿ ಏನ್ ಮಾಡೋದಕ್ಕೂ ಏಸೋದಿಲ್ಲ. ನೋಡು, ಅವಳು ಹಣ ಕೊಟ್ಬಿಡು, ಅವಳು ಊರ್ ಸೇರ್ಕೊಳ್ಳಿ. ನಾಟಕ ಆಡ್ತೀರೇನ್ರಿ? ನಾಟಕ? ನಿಮ್ ನಾಯಿ ಬುದ್ಧಿ ನನಗ್ ಗೊತ್ತಿಲ್ವಾ? ಈಗ ಹಣ ಕೊಟ್ಬಿಟ್ಟು ಆಮೇಲೆ ಹಿಂದೆ ಹೋಗಕ್ಕ? ದುರ್ಗಾ, ಏನ್ರಿ ಹಚ್ಕೋತಿದ್ದೀರಾ? ಬಾಯ್ ಮುಚ್ಕೊಂಡ್ ಕೆಲಸ ನೋಡಿ. ಲೇ ನಡಿ ಆಚೆ. ಈ ಪರಿಸ್ಥಿತಿಲೂ ಹಾದ್ರ ಮಾಡ್ಬೇಕು ಇವಳು. ಅಮ್ಮ, 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 ಅಮ್ಮ. ಬಂದೆ ಕಣೋ. ಕೃಷ್ಣ ಒಬ್ನೇ ಬಂದ? ಕಾವೇರಿ ಇಲ್ಲೋ? ಅಂದ್ರೆ ಕಾವೇರಿ ಇಲ್ಲಿಗೆ ಬರ್ಲಿಲ್ವಾ? ಇಲ್ಲ ಕೃಷ್ಣ, ಯಾಕೆ ನಿನ್ ಜೊತೆ ಬರ್ಲಿಲ್ವಾ? ನಾನ್ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅವಳು ಇಲ್ಲಿಗೆ ಹೊಟ್ಬಿಟ್ಟಿದ್ಲಪ್ಪ. ಬೆಂಗಳೂರು ಹೋಗ್ತೀನಿ ಅಂತೇಳಿ ನಾನು ಅಡ್ರೆಸ್ ತಗೊಂಡು ಒಬ್ಳೆ ಬಂದಿದ್ದಾಳಂತೆ. ಹೌದಾ? ಇಲ್ಲಿಗೆ ಬರ್ಲೇ ಇಲ್ವಲ್ಲ? ಇಲ್ಲ, ಅವಳು ಇಲ್ಲಿಗೆ ಬಂದಿರ್ತಾಳೆ. ಅವಳನ್ನ ಮನೆ ಒಳಗೆ ಸೇರ್ಸಕ್ ಒಪ್ಕೊಳ್ದೆ ನೀವು ಓಡಿಸ್ಬಿಟ್ಟಿರ್ಬೇಕು. ಅಯ್ಯೋ ಇಲ್ಲ ಕೃಷ್ಣ, ನೀನ್ ನಾಳೆ ಆಗು. ಅವಳು ಇಲ್ಲಿಗೆ ಬರ್ಲಿಲ್ಲ. ಒಂದ್ಸಲ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದೀವಿ. ಮತ್ತದೇ ತಪ್ಪು ಮಾಡಿ ಇರೋನೊಬ್ಬ ಮಗನ್ ಬಾಳ್ನ ಹಾಳು ಮಾಡ್ತೀವೇನೋ? ಹಾಳು ಮಾಡಕ್ಕೆ ಇನ್ನೇನಮ್ಮ ಉಳಿಸಿದ್ದೀರಾ? ನಮ್ ಪ್ರೀತಿಗೆ ನೀವು ಹಚ್ಚಿದ ಬೆಂಕಿ ಇವತ್ತು ನಮ್ ಜೀವಕ್ಕೆ ಆಪತ್ತಾಗ್ಬಿಡ್ತು. ಎಲ್ಲಿ ಹೋಗ್ತಾ ಇದೆಯೋ? ಇನ್ನೆಲ್ಲಿ ಹೋಗ್ಲಿ? ನನ್ ಕಾವೇರಿನ ಹುಡ್ಕಕ್ಕೆ. ಜೀವನದಲ್ಲಿ ಅವಳನ್ನ ಬಿಟ್ರೆ ಇನ್ನೇನಿದೆ? ಬೆಂಗಳೂರು ಹೊಸದು ಒಬ್ಳೆ ಬೇರೆ ಬಂದಿದ್ದಾಳೆ. 101 ಯಾವ್ದೋ ಗಿರಾಕಿ ಇದ್ದಂಗೈತೆ, ನಡಿಯ ನೋಡೋಣ. ಯಾರಮ್ಮ ನೀನು? ಇಲ್ಲೇ ಕೂತಿದ್ಯಾ? ಓ, ನೈಟ್ ಡ್ಯೂಟಿನಾ? ರಾತ್ರಿ ಎಲ್ಲ ಎಷ್ಟು ಸಂಪಾದನೆ ಆಯ್ತು? ಸಂಪಾದನೆ? ಆಹಾ, ಮಹಾಪತಿರ್ವತೆ ಇವಳು. ಇವಳಿಗೇನು ಗೊತ್ತಿಲ್ಲ. ಅಯ್ಯಯ್ಯೋ, ನಾನಂಥವಳಲ್ಲ. ನಾನು ಹಳ್ಳಿಯಿಂದ ನನ್ ಗಂಡನ್ ಹುಡ್ಕೊಂಡ್ ಬಂದಿದ್ದೆ.
ಆದ್ರೆ ಅವ್ರ ಅಡ್ರೆಸ್ಸೇ ಕಳೆದೋಯ್ತು. ಈ ಊರ್ನಲ್ಲಿ ನನ್ಗೆ ಯಾರು ಗುರ್ತು ಪರಿಚಯ ಇಲ್ಲ. ನಾನು ಎಲ್ಲಿ ಹೋಗ್ಲಿ? ಅದಕ್ಕೆ ಇಲ್ಲಿ ಕೂತಿದ್ದೆ. ಮುಚ್ಚೆ ಬಾಯಿ. ನಿನ್ನಂತ ನಾಟಕ ಆಡೋ ಗುಡ್ಸೆಟ್ಟಿಗಳನ್ನ ನನ್ನ ಸರ್ವಿಸ್ ನಲ್ಲಿ ಬೇಕಾದಷ್ಟು ಜನ ನೋಡಿದೀನಿ. ಮರ್ಯಾದೆಯಿಂದ ದುಡ್ಡು ತೆಗಿ, ಇಲ್ಲ ಅಂದ್ರೆ ಸ್ಟೇಷನ್ ಗೆಲ್ಕೊಂಡು ಹೋಗ್ತೀವಿ. ಬ್ಯಾಗ್ನಲ್ಲಿ ಏನಿದೆ? ಅದ್ರಲ್ಲಿ ಏನಿರುತ್ತೆ? ಬರೀ ಬಟ್ಟೆ. ಬಟ್ಟೆನಾ? ಸುಳ್ಳು ಬೇರೆ ಹೇಳ್ತೀಯಾ? ಅಯ್ಯೋ, ಅದನ್ನ ಮಾತ್ರ ತಗೋಬೇಡಿ. ಅದನ್ನ ಬಿಟ್ರೆ ನಂಗೆ ಬೇರೆ ಗತಿನೇ ಇಲ್ಲ. ಗತಿ ಇಲ್ವಾ? ಇನ್ಯಾವನ ಹತ್ರನಾದ್ರೂ ಹೋಗಿ ಮಲಗು. ಬಾಯ. ಅಯ್ಯೋ, ಮಗು ಬೈ ಸುಟ್ಟೋಗ್ತಾ ಇತ್ತಲ್ಲ. ಅಯ್ಯೋ ದೇವ್ರೆ, ಜ್ವರ ಬಂದ್ಬಿಟ್ಟೈತೆ. ಆಸ್ಪತ್ರೆ ಎಲ್ಲಾಯ್ತೋ ಏನೋ. ನಾನು ಯಾರನ್ನೂ ಕೇಳಿ. ಅಯ್ಯೋ, ನನ್ ಮಗುಗ್ ತುಂಬಾ ಜ್ವರ ಬಂದ್ಬಿಟ್ಟೈತೆ, ಸ್ವಲ್ಪ ನೋಡಿ. ಡಾಕ್ಟರ್ ನಾನಲ್ಲಮ್ಮ, ಇದು ರಿಸೆಪ್ಷನ್. ಮೊದ್ಲು 100 ರೂಪಾಯಿ ಕೊಟ್ಟು ಟೋಕನ್ ತಗೊಳ್ಳಿ. ಡಾಕ್ಟರ್ ಕರ್ದಾಗ ಹೋಗಿ ತೋರಿಸಿ. 100 ರೂಪಾಯಿನಾ? ನನ್ನ ಹತ್ರ ಇಲ್ಲ ಸರ್. ಇದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋ ಆಸ್ಪತ್ರೆ. ಇಲ್ಲಿ ಬಿಟ್ಟಿ ಔಷಧಿ ಸಿಗೋದಿಲ್ಲ. ನಿಮ್ಮಂತವ್ರಿಗೆ ಅಂತ ಸರ್ಕಾರಿ ಆಸ್ಪತ್ರೆ ಇದೆ, ಅಲ್ಲಿಗೆ ಹೋಗಿ. ಸರ್ ಸರ್, ದಯವಿಟ್ಟು ಹಾಗನ್ಬೇಡಿ. ಮಗುಗ್ ತುಂಬಾ ಹುಷಾರಿಲ್ಲ ಸರ್. ರೋಡಲ್ಲಿ ಹೋಗೋರ್ನೆಲ್ಲ ಯಾಕೆ ಒಳಗೆ ಕಳಿಸ್ತೀಯಾ? ಇವಳು ನಾಚೆ ಕಳಿಸು. ಅಯ್ಯೋ, ನಿಮ್ ದಮ್ಮಯ್ಯ ಹಾಗನ್ಬೇಡಿ. ಬಾ ಹೊರಗಡೆ. ಅಣ್ಣ ಅಣ್ಣ, ನೀನು ಒಂದ್ಸಲ ಅಲ್ವಾ ಹೇಳೋದು? ಅಣ್ಣ, ಬಾ ನೀನು ಹೊರಗಡೆ. ಹುಷಾರಿಲ್ಲ ಬಾಲಿ. ಅಣ್ಣ. ನಿಮ್ ದಮ್ಮಯ್ಯ. ಬಾ ಹೇಳ್ತೀನಿ. ನಡೆಯ ಮಾಚೆ. ನಿಮ್ ಕೈ ಮುಗಿತೀನಿ ಅಣ್ಣ. ನನ್ ಮಗುಗ್ ತುಂಬಾ ಹುಷಾರಿಲ್ಲ ಅಣ್ಣ, ದಯವಿಟ್ಟು ಅಣ್ಣ. ಅವರು ಸರ್ಕಾರಿ ಹಾಸ್ಪಿಟಲ್ ಹೋಗಂತ ಹೇಳಿಲ್ವೇನಮ್ಮ ನಿನ್ಗೆ? ಅಯ್ಯೋ ಸರಿ, ಅದಾದ್ರೂ ಎಲ್ಲಿದೆ ಅಣ್ಣ? ಅದಾ ಸ್ಮಶಾನ ಪಕ್ಕದಲ್ಲಿದೆ. ತಗೊಮ್ಮ, ತಗೊಳ್ಳಿ. ಅಮ್ಮಮ್ಮ, ನನ್ ಮಗುಗ್ ತುಂಬಾ ಹುಷಾರಿಲ್ಲ. ಡಾಕ್ಟರ್ ತೋರಿಸ್ಬೇಕು. ಡಾಕ್ಟರ್ ಎಲ್ಲಿದ್ದಾರೆ? ಅಲ್ಲಿ ಹೋಗಿ ವಿಚಾರಿಸ್ರಿ. ಸರ್, ಡಾಕ್ಟರ್ ಎಲ್ಲಿದ್ದಾರೆ ಸರ್? ಯಾವ ಡಾಕ್ಟ್ರು? ಲೇಡೀಸೋ ಜೆಂಟ್ಸೋ? ಕಾಯಿಲೆ ನಿನಗೋ ಮಗುಗೋ? ನನ್ ಮಗುಗೆ ತುಂಬಾ ಜ್ವರ ಬಂದಿದೆ ಸರ್. ಹಾಗಾದ್ರೆ ಡಾಕ್ಟರ್ನ ಬೇಗ ನೋಡ್ಬೇಕು. ಹೌದು ಸರ್. ಅರ್ಜೆಂಟ್ ಆಗಿ ಡಾಕ್ಟರ್ ನೋಡ್ಬೇಕು ಅಂದ್ರೆ 100 ರೂಪಾಯಿ ಆಗುತ್ತೆ. 100 ರೂಪಾಯ? ನನ್ನ ಹತ್ರ ದುಡ್ಡೇ ಇಲ್ಲ. 100 ರೂಪಾಯಿ ಎಲ್ಲಿಂದ ತಂದ್ಕೊಡ್ಲಿ? ಹಾಗಾದ್ರೆ ಆ ಕ್ಯೂನಲ್ಲಿ ನಿಂತ್ಕೊಂಡು 1 ರೂಪಾಯಿ ಕೊಟ್ಟು ಟೋಕನ್ ತಗೋ. ನನ್ನ ಹತ್ರ ಅದು ಇಲ್ಲ ಸರ್. 1 ರೂಪಾಯಿ ಇಲ್ಲ ಅಂದ್ಮೇಲೆ ಮಗು ಯಾಕಮ್ಮ ಬೇಕು? ತಗೊಂಡೋಗಿ ಯಾವ್ದಾದ್ರು ತಿಪ್ಪೆಗುಂಡಿಗೆ ಸಿ. ನಿಮ್ ತಮ್ಮಯ್ಯ ಅಂತೀನಿ, ಹಾಗೆ ಮಾತ್ರ ಹೇಳ್ಬೇಡಿ. ನನಗ್ ನನ್ ಮಗು ಬೇಕು. ನಾನ್ ಡಾಕ್ಟರ್ ನೋಡ್ಬೇಕು. ಯಾವಳಿವಳು? ಚೀಟಿ ಇಲ್ಲಮ್ಮ? ಚೀಟಿ ನನ್ನ ಹತ್ರ ಇಲ್ಲ. ಚೀಟಿ ತರಬೇಕು. ಚೀಟಿ ತರಲಿಲ್ಲ ಅಂದ್ರೆ ಒಳಗ್ ಬಿಡೋದಿಲ್ಲ. ಬಿಡಿ, ನಾನ್ ಡಾಕ್ಟರ್ ನೋಡ್ಬೇಕು. ನನ್ ಮಗನ್ ತೋರಿಸ್ಬೇಕು. ಗಲಾಟೆ ಮಾಡಬೇಡ. ಡಾಕ್ಟರ್ ಪೇಷಂಟ್ ನೋಡ್ತಾ ಇದ್ದಾರೆ. ಹೊರಗಡೆ ಹೋಗಿ ಚೀಟಿ ತಗೊಂಬ. ಚೀಟಿ ತಗೊಂಬಮ್ಮ. ನಾನು ಹೇಳಿಲ್ವಾ ನೀನು ಚೀಟಿ ತಗೊಂಬಂದ್ರೆ ಒಳಗಡೆ ಬಿಡೋದು ಅಂತ? ಹೋಗೋ, ಹೋಗಮ್ಮ, ಚೀಟಿ ತಗೊಂಬ. ತಿಳಿದವರಾಗಿದ್ಕೊಂಡು ನೀವೇ ಹೀಗಾದ್ರೆ ಹೇಗೆ? ನೋಡಿ, ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಿಮ್ ಹೆಲ್ತ್ ಕಂಡೀಷನ್ ತುಂಬಾ ಹಾಳಾಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ? ಡಾಕ್ಟರ್, ಯಾರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಕಾಣುತ್ತೆ. ಮೊದಲು ನೋಡ್ಕೊಂಡ್ ಬನ್ನಿ. ಜಸ್ಟ್ ಅ ಮಿನಿಟ್. ನೋಡು, ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ, ಇಲ್ಲ ಅಂದ್ರೆ ಕತ್ತಿಡ್ದು ಆಚೆ ತಳ್ಳಿಬಿಡ್ತೀನಿ. ಆಮೇಲೆ ನಿಮ್ದಮ್ಮಯ್ಯ ಡಾಕ್ಟರ್ ನಿಂತ್ಕೋ. ಡಾಕ್ಟ್ರೆ ನೋಡಿ, ಡಾಕ್ಟ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಇವ್ರ್ಯಾರು ನನ್ ಒಳಗೆ ಬಿಡ್ತಾ ಇಲ್ಲ.
ಡಾಕ್ಟ್ರೆ ನಿಮ್ದು ಅಮ್ಮಯ್ಯ ಅಂತೀನಿ. ನನ್ ಮಗುನ್ ಸ್ವಲ್ಪ ನೋಡಿ ಡಾಕ್ಟ್ರೆ, ಮಗುಗ್ ತುಂಬಾ ಜ್ವರ ಬಂದಿದೆ. ಏನಮ್ಮ ನಿನಗೇನ್ ಬುದ್ಧಿ ಇದೆಯೇನಮ್ಮ? ಸುಮ್ನೆ ಬಂದು ಗಲಾಟೆ ಮಾಡ್ತೀಯಲ್ಲ, ಮಗು ಸತ್ತೋಗಿದೆ. ಇಲ್ಲ ಡಾಕ್ಟರ್, ನನ್ ಮಗು ಬದುಕಿದೆ. ನೀವ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ. ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ ಮಗು ಸತ್ತೋಗಿದೆ ಅಂತ ನೀವ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ. ರಾಜ ರಾಜ ಕಣ್ತಾಗ್ಯಪ್ಪ, ಎಲ್ಲೋಡು ಬಗ್ಗೆ ಎಲ್ಲೋಡು. ಇಲ್ಲ ಡಾಕ್ಟರ್, ನನ್ ಮಗು ಬದುಕಿದೆ. ನಿಜವಾಗ್ಲೂ ಮಗು ಸತ್ತೋಗಿದೆಯಮ್ಮ? ಇಲ್ಲ, ನನ್ ಮಗು ಸತ್ತಿಲ್ಲ. ನನ್ ಮಗು ಸತ್ತಿಲ್ಲ ಡಾಕ್ಟರ್, ನನ್ ಮಗು ಬದುಕಿದೆ. ಡಾಕ್ಟರ್ ನಿಮ್ ಕೈ ಮುಗಿತೀನಿ, ಒಂದೇ ಒಂದ್ಸಲ ಸರಿಯಾಗಿ ನೋಡಿ ಡಾಕ್ಟರ್. ನನ್ ಮಗು ನೋಡಿ, ನನ್ ಮಗು ನೋಡಿ. ಇಲ್ಲ ಡಾಕ್ಟರ್, ನನ್ ಮಗು ಸತ್ತಿಲ್ಲ ಡಾಕ್ಟರ್. ಮಾತು ಕೇಳಮ್ಮ, ಸತ್ತೋಗಿರೋ ಮಗುನ್ ತಂದು ಉಳಿಸಿ ಉಳಿಸಿ ಅಂತ ಗೋಳಾಡಿದ್ರೆ ನಾನೇನಮ್ಮ ಮಾಡ್ಲಿ? ನನ್ ಮಗು ಸತ್ತಿಲ್ಲ. ಹೇಳಿದ್ರು ನಿನ್ಗೆ ಅರ್ಥ ಆಗೋಲ್ಲ ಅಂದ್ರೆ ಹೇಗೆ? ಅರ್ಥ ಆಗೋದಿಕ್ಕೆ ಅವಳ ಜ್ಞಾನ ನೆಟ್ಗಿದಿರ್ತಾನೆ. ಲೂಸು ಡಾಕ್ಟ್ರೆ. ಡಾಕ್ಟರ್ ಯಾರಮ್ಮ? ನಿನ್ನೇನಮ್ಮ ಕೇಳ್ತಾ ಇರೋದು? ಏಯ್, ಯಾರಮ್ಮ ನೀನು? ಹೇಳ್ದೆ ಕೇಳದೆ ಬಂದು ಹೆಣ ಉಳ್ತಿದ್ಯಲ್ಲ. ಈ ಊರಿನಲ್ಲಿ ನಾನು ಹೇಳಿ ಕೇಳಿ ಉಳ್ಬೇಕೇನಪ್ಪ? ಇನ್ನೇನು ಅನ್ಕೊಂಡೆ? ನೀನ್ ಇಷ್ಟ ಬಂದಂಗ್ ಊತ್ಬಿಟ್ಟೋದಕ್ಕೆ ಇದೇನು ಹಳ್ಳಿ ಕೊಂಪೆ ಅಲ್ಲ. ಜಾತಿ ಧರ್ಮ ಈ ಹೆಣಕ್ಕೂ ನಿನಗೂ ಇರೋ ಸಂಬಂಧ ಎಲ್ಲದಕ್ಕೂ ಕಾರ್ಪೊರೇಷನ್ ನಿಂದ ಸರ್ಟಿಫಿಕೇಟ್ ತರಬೇಕು. ಹಂಗೆ ನಮ್ಮನ್ನು ನೋಡ್ಕೋಬೇಕು. ಪಾಪಿಗಳ ದಿಕ್ಕು ತಪ್ಪಿ ಬಂದು ಒಂದು ಹೆಣ್ಣಿಗೆ ಒಂದು ತನ್ನ ಬೊಗಸೆ ನೀರು ಕೊಟ್ಟು ಕೂತ್ಕೊಳ್ಳೋಕೆ ಆಶ್ರಯ ಕೊಡ್ಲಿಲ್ಲ. ಈಗ ಸತ್ತೋಗಿರೋ ನನ್ ಕಂದನ ಮಣ್ಣು ಮಾಡೋಕೆ ಅಂಗೈಯಗ್ಲ ಜಾಗನೂ ಕೊಡಲ್ಲ ಅಂತೀಯಲ್ಲೋ ಪಾಪಿ. ನೀನೇನ್ ಮನುಷ್ಯನೋ ಮೃಗನೋ? ಮೃಗಗಳ ಹಾಗೆ ಬದುಕ್ತಾ ಇರೋ ನಿಮ್ದು ಜೀವನನ? ಏನಮ್ಮ ತಪ್ಪು ಮಾಡಿದ್ದು ಅಲ್ದೆ ನನ್ಗೆ ಜೋರ್ ಮಾಡ್ತಿದ್ಯಲ್ಲ. ಮರ್ಯಾದೆಯಿಂದ ಹೆಣ ಎತ್ಕೊಂಡು ಹೋಗ್ತೀಯೋ ಇಲ್ಲ ಕತ್ತಿಡ್ದು ಆಚೆ ತಳ್ಳೋ? ಹೋಗಲ್ವಾ? ನನ್ ಮಗುನ ಮಣ್ಣು ಮಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಈ ಮಗು ಇದ್ರೆ ತಾನೇ ಉಳೋದು. ನೀನೇನಾದ್ರೂ ಅಡ್ಡಿ ಮಾಡಿದ್ರೆ ನಿನ್ನ ಸಮಾಧಿ ಮಾಡಾಕ್ಬಿಡ್ತೀನಿ. ಏನೋ ನೋಡ್ತಿದ್ಯಾ? ಹೋಗ ಇಲ್ಲಿಂದ. ಹಲೋ, ಪೊಲೀಸ್ ಸ್ಟೇಷನಾ? ಬನ್ನಿ ಸಾಹೇಬ್ರೆ. ಅವಳೆಲ್ಲಿದ್ದಾಳೆ? ಅಲ್ಲಿ. ಇವಳೆ ಸಾಹೇಬ್ರೆ. ಇನ್ಸ್ಪೆಕ್ಟ್ರೆ, ಆವತ್ತು ನನ್ ಗಂಡನ್ ಕರ್ಕೊಂಡ್ ಬಂದವರು ನಾನೇ. ನನ್ ಗಂಡ ಈಗ ಎಲ್ಲಿದ್ದಾರೆ? ನಾನು ಅವ್ರನ್ನ ನೋಡ್ಬೇಕು. ಎಲ್ಲಿದ್ದಾರೆ ಹೇಳಿ? ಮೊದ್ಲು ನನ್ ಜೊತೆ ಸ್ಟೇಷನ್ ನಡಿ, ಆಮೇಲೆ ನಿನ್ ಗಂಡ ಇಲ್ಲಿ ಅಂತ ತೋರಿಸ್ತೀನಿ. ನನ್ ಮಗುನ್ ಮಣ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಈ ವಯ್ಯ ಮಣ್ ಮಾಡಕ್ ಬಿಡ್ತಿಲ್ಲ. ನೀವಾದ್ರೂ ಸ್ವಲ್ಪ ವಯ್ಯಂಗ್ ಹೇಳಿ. ಪರ್ಮಿಷನ್ ಇಲ್ದ ಹಾಗೆಲ್ಲ ಮಾಡೋ ಹಾಗಿಲ್ಲ. ನೀ ಸ್ಟೇಷನ್ ನಡಿ, ಇವ್ನ್ ಮಣ್ ಮಾಡ್ತೀನಿ. ಇಲ್ಲ, ನಾನೇ ನನ್ ಮಗುನ್ ಮಣ್ ಮಾಡ್ಬೇಕು. ಮರ್ಯಾದಿಂದ ಸ್ಟೇಷನ್ ಬರ್ತೀಯೋ ಇಲ್ವೋ?
640 ಸರ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸು ಬಾ ನನ್ ಮಗನ್ ಮಣ್ಣ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಬಾರಮ್ಮ ಇಲ್ಲ, ಮಣ್ಣ್ ಮಾಡ್ಬೇಡ. ನನ್ ಮಗನ್ ನಾನ್ ಮಣ್ಣ್ ಮಾಡ್ಬೇಕು. ಅಯ್ಯೋ, ಇದು ಬಿಟ್ಟೆ. ಅಯ್ಯೋ, ನನ್ ಮಗು. ಅಯ್ಯೋ, ನಿಮ್ ತಮ್ಮಯ್ಯ. ನನ್ ಮಗು. ಅಯ್ಯೋ, ಇದು ಬಿಟ್ಟೆ. ನಿಮ್ ಕಾಲ್ ಹಿಡ್ಕೊತೀನಿ. ನನ್ ಮಗು. ಕೃಷ್ಣ ಕೃಷ್ಣ ಗಂಟೆ ಹತ್ತಾಯ್ತಪ್ಪ, ಸ್ಟೇಷನ್ಗೆ ಹೋಗ್ಬಿಟ್ಬಾ. ಇಲ್ಲ ಅಂದ್ರೆ ಅದು ಒಂದು ಅಪರಾಧ ಆಗತ್ತೆ ಅಂತ ಲಾಯರ್ ಹೇಳಿದ್ದಾರೆ. ಅಪರಾಧ ಆದ್ರೆ ಏನ್ ಮಾಡ್ತಾರೆ? ಹೇಳ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ ಅಷ್ಟೇ ತಾನೆ? ಬದುಕಕ್ಕೆ ಆಸೆ ಇಲ್ದಿರೋನ್ಗೆ ಮನೆ ಆದ್ರೇನು ಜೈಲಾದ್ರೇನು? ಯಾಕೋ ಹೀಗೆ ಮಾತಾಡ್ ನಮ್ಮ ಹೊಟ್ಟೆ ಉರಿಸ್ತೀಯ? ನಾವ್ ಹೇಳಿದ್ ಒಂದ್ ಸುಳ್ಳಿಗೆ ನಮಗ್ ಕ್ಷಮೆನೇ ಇಲ್ವಾ? ಆ ಒಂದ್ ಸುಳ್ಳಿಂದ ತಾನೆ ಇವತ್ ನನ್ ಕಾವೇರಿ ನನ್ನಿಂದ ದೂರ ಆಗಿದ್ದು. ಮಾತುಗೂ ನಮ್ ಕಡೆ ಬೆರಳು ಮಾಡ ತೋರಿಸ್ತಾ ಇದೆಯಲ್ಲ, ನಾವೇನು ಅವಳು ಕುತ್ಕೇರಿ ಆಚೆ ತಳ್ಳಿದ್ವಾ? ಈಗ ಆಗ್ಬೇಕಂತ ಹಣೆಲ್ ಬರ್ದಿದ್ರೆ ಯಾರೇನ್ ಮಾಡೋದಕ್ಕಾಗತ್ತೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಾವು ಎಲ್ಲ ಕಡೆ ಹುಡುಕ್ತಾನೆ ಇದ್ದೀವಿ. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾಳೆ. ಅವಳು ಮನೆ ಬರೋ ಹೊತ್ತಲ್ಲಿ ನೀನ್ ಜೈಲ್ಗೆ ಹೋಗುವಾಗ ಮಾಡ್ಕೋಬೇಡ. ಹೋಗಿ ಸೈನ್ ಮಾಡ್ಬಿಡ್ ಬಾ. ಮಿಸ್ಟರ್ ಕ್ರಾಂತಿಕುಮಾರ್ ಸರ್, ನಿಮ್ಮ ಇನ್ವೆಸ್ಟಿಗೇಷನ್ ಇಂದ ಸಿಕ್ಕಿಬಿದ್ದಿರೋ ಕೊಲೆಗಾರರ ಹೇಳಿಕೆಯಿಂದ ರೂಪಾ ಕೊಲೆಗೂ ಕೃಷ್ಣನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಾಬೀತಾಗಿದೆ. ಇದರಿಂದ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದು ತಪ್ಪಿದ ಹಾಗಾಯಿತು. ಆದ್ದರಿಂದ ಆದಷ್ಟು ಬೇಗ ಇನ್ಸ್ಪೆಕ್ಟರ್ ಸುರೇಶ್ ಹೇಳಿ ಕೃಷ್ಣನ ರಿಲೀಸ್ಗೆ ವ್ಯವಸ್ಥೆ ಮಾಡಿ. ಓಕೆ ಸರ್. ನೀನ್ ಯಾಕೋ ಬಂದೆ ಇಲ್ಲಿಗೆ? ರಕ್ಷಕನಾಗಿ ರಕ್ಷಣೆ ಕೊಡೋ ಜಾಗದಲ್ಲೇ ಒಬ್ಬ ಅಮಾಯಕ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಿರೋ ನಿನ್ನಂತ ನಾಯಿಗೆ ಬುದ್ಧಿ ಹೇಳಕ್ಕೆ. ಅದನ್ನ ಕೇಳಕ್ ನೀ ಯಾರು? ಕಾವೇರಿ ಕಾವೇರಿ ಏನು? ಏಯ್